ಒಂದು ಸಣ್ಣ ಹಳ್ಳಿಯಲ್ಲಿ ಬದುಕುತ್ತಿದ್ದ ಒಬ್ಬ ಬಡ ರೈತ. ಅವನ ಬಳಿ ಹಣ ಇರಲಿಲ್ಲ, ಆದರೆ ಅವನ ಬಳಿ ಇತ್ತು ಒಂದು ಅಮೂಲ್ಯವಾದ ಸಂಪತ್ತು, ಅದುವೇ ಸತ್ಯ. ಆದರೆ ಒಂದು ದಿನ ಅವನ ಜೀವನದಲ್ಲಿ ಬಂದ ಒಂದು ಅವಕಾಶ ಅವನ ಸತ್ಯವನ್ನೇ ಪರೀಕ್ಷಿಸಿತು. ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಎಂಬ ರೈತನಿದ್ದ. ಅವನ ಜೀವನ ಸರಳ, ಆದರೆ ತುಂಬ ಕಷ್ಟದ್ದು. ಅವನಿಗೆ 2 ಎಕರೆ ಜಮೀನು, ಒಂದು ಚಿಕ್ಕ ಮನೆ, ಹೆಂಡತಿ ಲಕ್ಷ್ಮಿ ಮತ್ತು ಮಗ ಶಿವ ಇದ್ದರು. ಅವನು ದಿನವಿಡೀ ಹೊಲದಲ್ಲಿ ದುಡಿದು ಕುಟುಂಬವನ್ನು ಪೋಷಿಸುತ್ತಿದ್ದ. ಆದರೆ ಒಂದು ವರ್ಷ ಭಾರಿ ಬರ ಬಂತು. ಮಳೆಯೇ ಇಲ್ಲ, ಬೆಳೆ ಒಣಗಿಬಿಟ್ಟಿತ್ತು. ಮನೆಯಲ್ಲೂ ಅನ್ನವಿಲ್ಲ, ಹಸಿವು ಮಾತ್ರ ತುಂಬ ಕಾಡುತ್ತಿತ್ತು. ಮನೆಯಲ್ಲಿ ಬಡತನ. ಮಗುವಿನ ಮುಖವನ್ನು ನೋಡಲಾರದೆ ಲಕ್ಷ್ಮಿಯು ರಾಮಯ್ಯನನ್ನು ಪ್ರಶ್ನಿಸಿಯೇ ಬಿಟ್ಟಳು. ಏನು ಮಾಡೋದು ರಾಮಯ್ಯ, ಅನ್ನವೇ ಇಲ್ಲ. ರಾಮಯ್ಯ ಶಾಂತವಾಗಿಯೇ ಇದ್ದ, ಆದರೆ ಒಳಗೆ ನೋವು ತುಂಬಿತ್ತು. ನಾವು ಕಷ್ಟದಲ್ಲಿದ್ದರೂ ಸತ್ಯ ಬಿಡಬಾರದು ಲಕ್ಷ್ಮಿ. ಒಂದು ದಿನ ಹಳ್ಳಿಗೆ ಒಬ್ಬ ವ್ಯಾಪಾರಿ ಬಂದ. ಅವನ ಹೆಸರು ಶೇಖರ್. ನಿನ್ನ ಬೆಳೆ ಚೆನ್ನಾಗಿದೆಯಂತೆ, ನನಗೆ ಮಾರ್ತೀಯಾ? ಸಾರ್, ಈ ವರ್ಷ ಬೆಳೆಯಿಲ್ಲ. ಸುಳ್ಳು ಹೇಳು. ಕಳಪೆ ಧಾನ್ಯವನ್ನು ಒಳ್ಳೆಯದಂತೆ ಮಾರೋಣ, ನಾನು ಹಣ ಕೊಡ್ತೀನಿ. ಒಂದು ಕಡೆ ಹಸಿವು, ಇನ್ನೊಂದು ಕಡೆ ಸತ್ಯ. ರಾಮಯ್ಯನ ಮನಸ್ಸಿನಲ್ಲಿ ಯುದ್ಧ ನಡೆಯುತ್ತಿತ್ತು. ಹಣ ತೆಗೆದುಕೊಳ್ಳೋಣವೇ ಅಥವಾ ಸತ್ಯವನ್ನು ಉಳಿಸೋಣವೇ ಎಂದು ರಾಮಯ್ಯ ತನ್ನನ್ನೇ ತಾನು ಪ್ರಶ್ನಿಸಿಕೊಂಡ. ಇಲ್ಲ ಸಾರ್, ನಾನು ಸುಳ್ಳು ಹೇಳೋದಿಲ್ಲ. ಆ ಒಂದು ನಿರ್ಧಾರ ಅವನ ಜೀವನವನ್ನು ಬದಲಾಯಿಸಿತು. ನೀನು ಮೂರ್ಖ. ರಾಮಯ್ಯನ ಕಟುವಾದ ಮಾತನ್ನು ಕೇಳಿದ ಶೇಖರ್ ಅಲ್ಲಿಂದ ಮೌನವಾಗಿಯೇ ಹೊರಟು ಹೋದ. ಆ ರಾತ್ರಿ ಆಕಾಶದಲ್ಲಿ ಮೋಡಗಳು ಸೇರಿಕೊಂಡವು. ತಿಂಗಳುಗಳ ನಂತರ ಮೊದಲ ಮಳೆ. ರಾಮಯ್ಯನ ಮೊಗದಲ್ಲಿ ಮೊದಲ ಸಂತೋಷ. ಮಣ್ಣು ಮತ್ತೆ ಜೀವ ಪಡೆದಿತ್ತು. ರಾಮಯ್ಯ ಮತ್ತೆ ದುಡಿದ, ದಿನರಾತ್ರಿ ಶ್ರಮಪಟ್ಟ. ರಾಮಯ್ಯನ ನಿರಂತರ ಪ್ರಯತ್ನದಿಂದ ಮತ್ತೆ ಭೂಮಿ ಹಸಿರಾಯಿತು. ಕೆಲವು ತಿಂಗಳುಗಳ ನಂತರ ಅವನ ಜಮೀನಿನಲ್ಲಿ ಅದ್ಭುತ ಬೆಳೆ. ಹಳ್ಳಿಯ ಜನರು ಆಶ್ಚರ್ಯಪಟ್ಟರು ಮತ್ತು ಸಂತೋಷಪಟ್ಟರು. ರಾಮಯ್ಯನ ಶ್ರಮದಿಂದಾಗಿ ಹಸುರಾದ ಭೂಮಿಯನ್ನು ನೋಡಲು ಅವನ ಪತ್ನಿ ಮತ್ತು ಅವನ ಮಗ ಇಬ್ಬರೂ ಕೂಡ ಜಮೀನಿಗೆ ಬಂದರು. ಅದೇ ಸಮಯದಲ್ಲಿ ಮತ್ತೆ ಶೇಖರ್ ಬಂದ. ಈ ಬಾರಿ ಬದಲಾಗಿದ್ದ. ಶೇಖರ್ ರಾಮಯ್ಯನನ್ನು ಹೊಗಳಿದ. ನೀನು ಸತ್ಯ ಹಿಡಿದಿದ್ದಕ್ಕೆ ದೇವರು ನಿನಗೆ ಫಲ ಕೊಟ್ಟಿದ್ದಾನೆ. ಈ ಮಾತಿಗೆ ರಾಮಯ್ಯ ಸತ್ಯ ಎಂದಿಗೂ ಕೈ ಬಿಡುವುದಿಲ್ಲ ಎಂದು ಹೇಳಿದ. ಅಪ್ಪ, ನೀವು ಸುಳ್ಳು ಹೇಳಿದ್ದರೆ? ಸುಳ್ಳಿನಿಂದ ಬಂದ ಹಣ ಉಳಿಯೋದಿಲ್ಲ ಮಗ, ಸತ್ಯದಿಂದ ಬಂದ ಫಲ ಶಾಶ್ವತ. ಸ್ನೇಹಿತರೆ, ಜೀವನದಲ್ಲಿ ಕೆಲವೊಮ್ಮೆ ಸುಲಭ ದಾರಿ ಕಾಣಿಸುತ್ತದೆ, ಆದರೆ ಸತ್ಯದ ದಾರಿ ಕಷ್ಟವಾದರೂ ಅದು ನಿಜವಾದ ಯಶಸ್ಸಿಗೆ ಕರೆದೊಯ್ಯುತ್ತದೆ. ನಮ್ಮ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.